ಬೆಂಗಳೂರಿನ ಬನಶಂಕರಿಯಲ್ಲಿ ನಿನ್ನೆ ಮತ್ತೆ ಚಿರತೆ ಪ್ರತ್ಯಕ್ಷಗೊಂಡಿದೆ. ಬನಶಂಕರಿಯ 2ನೇ ಬ್ಲಾಕ್ನಲ್ಲಿ ಸಂಜೆ 6:30ರ ಸುಮಾರಿಗೆ ಪ್ರತ್ಯಕ್ಷ. ಬೆಂಗಳೂರಿನ ಬನಶಂಕರಿಗೂ ಚಿರತೆ ಬರುತ್ತೆ ಅನ್ನೋದಾದ್ರೆ ಮಲ್ಲೇಶ್ವರಂಗೆ ಬರೋದಕ್ಕೆ ಎಷ್ಟೊತ್ತು? ಬನಶಂಕರಿಯ 2ನೇ ಬ್ಲಾಕ್ನಲ್ಲಿ ಸಂಜೆ 6:30ರ ಸುಮಾರಿಗೆ ಪ್ರತ್ಯಕ್ಷ. ಕಳೆದ 1 ತಿಂಗಳಲ್ಲಿ 2ನೇ ಸಲ ಪ್ರತ್ಯಕ್ಷ ಆಗ್ತಾ ಇರೋದು. ಸ್ಥಳ ಪರಿಶೀಲನೆ ನಡೆಸಿ ವಾಪಸ್ ಆಗಿರೋ ಅರಣ್ಯ ಸಿಬ್ಬಂದಿ ಸ್ಥಳದಲ್ಲಿ ಕಗ್ಗಲೀಪುರ ಅರಣ್ಯ ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಬಂದಿದ್ದು ಚಿರತೆನೋ ಬೆಕ್ಕೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಸಂದೇಹಗಳಿತ್ತು ನೆನ್ನೆ ದಿನ. ಆದರೆ ಅದು ಚಿರತೆನೆ ಅನ್ನೋದು ಅದಾದ ನಂತರ ಗೊತ್ತಾಗಿದೆ. 6:30ರ ಸುಮಾರಿಗೆ ಪ್ರತ್ಯಕ್ಷ. ಕಳೆದ 1 ತಿಂಗಳಲ್ಲಿ 2ನೇ ಸಲ. ನೋಡಿ, ಬೆಂಗಳೂರಿನ ಬನಶಂಕರಿ ಭಾಗದಲ್ಲಿ ಚಿರತೆಗಳು ಕಾಣ್ತಾ ಇರೋದು ಅತಿ ದೊಡ್ಡ ಆತಂಕ. ಇದು ಕಾಲಿಡೋದಕ್ಕೆ ಜಾಗ ಇಲ್ಲ ಬೆಂಗಳೂರಿನಲ್ಲಿ. ಕಂಡು ಕಡೆ ಜನರೇ ಕಾಣ್ತಾರೆ. ಇಂತಹ ಸಂದರ್ಭ ವ್ಯಾಘ್ರ ಮೃಗಗಳು ಕಾಡಿಗೆ ಬಂದು ಕಾಲೇಜು, ಶಾಲಾ ಪ್ರದೇಶ ಈ ಸ್ಥಳದಲ್ಲೇನಾದರೂ ಈ ಚಿರತೆಗಳು ಕಾಣಿಸ್ಕೊಂಡ್ರೆ ಮಕ್ಕಳ ಕತೆ ಏನು, ನಾಗರಿಕರ ಕತೆ ಏನು, ಜನವಸತಿ ಪ್ರದೇಶಕ್ಕೆ ಈ ಕಾಡು ಮೃಗಗಳು ಬಂದರೆ ಮನುಷ್ಯರ ಕತೆ ಏನು? ಇದ್ರ ಬಗ್ಗೆ ಅರಣ್ಯ ಇಲಾಖೆ ಈಗಾಗಲೇ ಎಚ್ಚೆತ್ತು ಅದನ್ನು ಓಡಿಸುವಂಥ ಪ್ರಯತ್ನಗಳು ನಿನ್ನೆ ದಿನ ಆಯಿತು. ಅದರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಆದರೆ ಮುಂದೊಮ್ಮೆ ಮತ್ತೆ ಕಾಣಿಸ್ಕೊಂಡ್ರೆ ಗತಿ ಏನು? ಈ ಬಗ್ಗೆ ಅರಣ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಜನಾಗ್ರಹಗಳು ಶುರುವಾಗಿದೆ. ಬನಶಂಕರಿಯ 2ನೇ ಬ್ಲಾಕ್ನಲ್ಲಿ ಸಂಜೆ 6:30ರ ಸುಮಾರಿಗೆ ಪ್ರತ್ಯಕ್ಷಗೊಂಡಿದೆ. ಎತ್ತರದ ಮರದ ಮೇಲೆ ನಿಂತು ಚಿರತೆ ನೋಡುವಂತಹ ದೃಶ್ಯ ಅದು. ಬನಶಂಕರಿಯಲ್ಲಿ ಚಿರತೆ ಪ್ರತ್ಯಕ್ಷ. ಸ್ಥಳ ಪರಿಶೀಲನೆ ನಡೆಸಿದ ಅರಣ್ಯಾಧಿಕಾರಿಗಳು, ಸ್ಥಳದಲ್ಲಿ ಕಗ್ಗಲೀಪುರ ಅರಣ್ಯ ಅಧಿಕಾರಿಗಳಿಂದ ಕಾರ್ಯಾಚರಣೆಯೂ ಕೂಡ ನಡೆದಿದೆ. ಅಲ್ಲೇ ಬರ್ತಾ ಇತ್ತು ನೋಡಿ.